Hello students, welcome back to our English class. In this class, we will discuss about most expected multiple choice questions and answers from the lesson I believe that books will never disappear. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಇರುವಂಥ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅವುಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಅಲ್ಲಿ ತಮಗೆ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ಐ ವಾಸ್ ಎಜುಕೇಟೆಡ್ ಮೋರ್ ಬೈ ಮೈ ಫಾದರ್ಸ್ ಲೈಬ್ರರಿ ಸೇಸ್ ಬೋರ್ಗಸ್ ಹಿ ಮೀನ್ಸ್. ಈ ಪಾಠದಲ್ಲಿ ಜಾರ್ಜ್ ಲೂಯಿಸ್ ಬೋರ್ಗಸ್ ಅವರು ಐ ವಾಸ್ ಎಜುಕೇಟೆಡ್ ಮೋರ್ ಬೈ ಮೈ ಫಾದರ್ಸ್ ಲೈಬ್ರರಿ ಅಂತ ಹೇಳ್ತಾರಲ್ಲ, ನಮ್ಮ ತಂದೆಯ ಲೈಬ್ರರಿನಲ್ಲಿನೇ ಜಾಸ್ತಿ ಕಲ್ತಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಮಾತಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಸ್ಕೂಲ್ ಆರ್ ದ ಯೂನಿವರ್ಸಿಟಿ ಡಿಡ್ ನಾಟ್ ಎಜುಕೇಟ್ ಹಿಮ್. ಸ್ಕೂಲ್ ಅಥವಾ ವಿಶ್ವವಿದ್ಯಾನಿಲಯಗಳು ಅವನಿಗೆ ಸರಿಯಾಗಿ ಎಜುಕೇಷನ್ ಕೊಡಲಿಲ್ವಾ? ಆಪ್ಷನ್ ಬಿ, ಹಿ ವಾಸ್ ಎಜುಕೇಟೆಡ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ ಟು. ಈ ಶಾಲೆ ಮತ್ತು ಕಾಲೇಜುಗಳು ಹಾಗೆಯೇ ತನ್ನ ತಂದೆಯ ಲೈಬ್ರರಿನಲ್ಲಿ ಕೂಡ ಕಲಿಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಅಥವಾ ಆಪ್ಷನ್ ಸಿ, ಹಿ ಲರ್ನ್ ಥ್ರೂ ಟ್ಯೂಷನ್ಸ್ ಹೆಲ್ಡ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ. ತನ್ನ ತಂದೆಯ ಲೈಬ್ರರಿನಲ್ಲಿ ಅವನಿಗೆ ಟ್ಯೂಷನ್ ಹೇಳಿಕೊಡ್ಲಾಗಿತ್ತು, ಅದಕ್ಕೆ ಹೀಗೆ ಹೇಳ್ತಾರೆ. ಅಥವಾ ಹಿ ನೆವರ್ ವೆಂಟ್ ಟು ಸ್ಕೂಲ್, ಅವ್ನು ಸ್ಕೂಲ್ಗೆ ಹೋಗಲಿಲ್ವಾ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಹಿ ವಾಸ್ ಎಜುಕೇಟೆಡ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ ಟು. ಸ್ಕೂಲ್ಗೂ ಹೋಗಿದ್ರು, ಕಾಲೇಜ್ಗೂ ಹೋಗಿದ್ರು, ಯೂನಿವರ್ಸಿಟಿನಲ್ಲಿ ಹೋಗಿದ್ರು, ಹಾಗೆಯೇ ಅವರ ತಂದೆಯ ಲೈಬ್ರರಿನಲ್ಲಿ ಕೂಡ ಅವರು ತುಂಬ ಕಲ್ತಿರ್ತಾರೆ, ಅದಕ್ಕೆ ಅವರು ಈ ಮಾತನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಬೋಗಸ್ ಫೀಲ್ಸ್ ಗಿಲ್ಟಿ ಅಬೌಟ್ ಹಿಸ್ ಡ್ಯಾಶ್. ಇಲ್ಲಿ ಗಿಲ್ಟಿ ಅಂತಂದರೆ ಅಪರಾಧಿ ಮನೋಭಾವನೆ, ನಾನೇನೋ ಅಪರಾಧ ಮಾಡೀನಿ ಅಂತಕ್ಕಂಥ ಭಾವನೆ ಯಾರ ಬಗ್ಗೆ ಹೇಳ್ತಾರೆ ಅಂತ. ಇಲ್ಲಿ ಆಪ್ಷನ್ಸ್ ನೋಡಿ. ಆಪ್ಷನ್ ಎ, ಹೀಸ್ ಮದರ್. ಆಪ್ಷನ್ ಬಿ, ಹೀಸ್ ಫಾದರ್. ಆಪ್ಷನ್ ಸಿ, ಹಿಮ್ಸೆಲ್ಫ್. ಆಪ್ಷನ್ ಡಿ, ಹೀಸ್ ಟೀಚರ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಈ ಬೋಗಸ್ ಅವರಿಗೆ ತಮ್ಮ ತಾಯಿ ಬಗ್ಗೆ ಒಂದು ಅಪರಾಧಿ ಮನೋಭಾವನೆ ಇತ್ತು. ಸೊ ಹಾಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ, ಹೀಸ್ ಮದರ್. ಅವ್ರ ತಾಯಿ ತುಂಬ ಒಳ್ಳೆಯವರಾಗಿರ್ತಾರೆ, ಆದರೂ ಕೂಡ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಸುಖನ ನೆಮ್ಮದಿನ ನನ್ನಿಂದ ಕೊಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇವರಿಗೆ ಒಂಥರ ಗಿಲ್ಟ್ ಕಾಡ್ತಾ ಇರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಅಕಾರ್ಡಿಂಗ್ ಟು ಬೋಗಸ್ ಬ್ಲೈಂಡ್ನೆಸ್ ಈಸ್ ಡ್ಯಾಶ್. ಈ ಬೋಗಸ್ ಅವರು ಒಂದು ಟೈಮಲ್ಲಿ ಬ್ಲೈಂಡ್ ಆಗಿಬಿಡ್ತಾರೆ. ಹಾಗಾದರೆ ಅವರಿಗೆ ಬ್ಲೈಂಡ್ನೆಸ್ ಅನ್ನೋದು ಏನು ಅನಿಸುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ಗಳನ್ನ ನೋಡಿ. ಜಸ್ಟ್ ಎ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಒಂದು ಅಂಗವಿಕಲತೆ ಅಂತ ಮಾತ್ರ ಅನಿಸುತ್ತಾ? ನಾಟ್ ಎ ಮಿಸ್ ಫಾರ್ಚೂನ್, ದುರಾದೃಷ್ಟ ಅಂತ ಅನ್ಸಲ್ವಾ? ಆ್ಯಕ್ಚುಲಿ ಎ ರಿಸೋರ್ಸ್ ಅಂತ ಅನ್ಸುತ್ತಾ? ಅಥವಾ ಲಕ್ ಅಂತ ಅನ್ಸುತ್ತಾ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ, ಆ್ಯಕ್ಚುಲಿ ಎ ರಿಸೋರ್ಸ್. ಮನುಷ್ಯನಿಗೆ ಏನೇ ಆಗಲಿ, ಯಾವುದೇ ಅಂಗವೈಕಲ್ಯ ಆಗಲಿ ಅಥವಾ ಯಾವುದೇ ದುರಂತಗಳಾಗಲಿ, ಅವುಗಳನ್ನು ನಾವು ಸಂಪನ್ಮೂಲಗಳನ್ನಾಗಿ ಬಳಸ್ಕೋಬೇಕು ಅಂತ ಇಲ್ಲಿ ಬೋಗಸ್ ಅವರು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ. ವೆನ್ ಡಸ್ ದ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ ಅಕಾರ್ಡಿಂಗ್ ಟು ಬೋರ್ಗಸ್. ಈ ಬೋಗಸ್ ಅವ್ರ ಪ್ರಕಾರ ಈ ಪೊಯೆಟಿಕ್ ಆ್ಯಕ್ಟ್ ಯಾವಾಗ ಆಗುತ್ತೆ ಅಂದರೆ ಕಾವ್ಯ ಆನಂದ ಅಂತ ಕರಿತೀವಿ, ಯಾವಾಗ ಉಂಟಾಗುತ್ತೆ ಇದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ, ವೆನ್ ದ ಪೊಯೆಟ್ ರೈಟ್ಸ್ ಇಟ್ ಆ್ಯಂಡ್ ರೀಡರ್ಸ್ ಡಸ್ ನಾಟ್ ರೀಡ್ ಇಟ್. ರೈಟರ್ ಅಥವಾ ಕವಿ ಅದನ್ನು ಕವಿತೆನ ಬರೆದಿರ್ತಾನೆ, ಆದರೆ ಅದನ್ನು ಯಾರೂ ಓದೋದಿಲ್ಲ, ಅವಾಗತ್ತಾ? ಅಥವಾ ವೆನ್ ದ ಪೊಯೆಟ್ ರೈಟ್ಸ್ ಇಟ್ ಆ್ಯಂಡ್ ದ ರೀಡರ್ಸ್ ರೀಡ್ ಇಟ್. ಕವಿ ಬರಿಬೇಕಾದ್ರೆ ಹಾಗೆ ಓದುಗರು ಅದನ್ನು ಓದಬೇಕಾದ್ರೆ ಆಗುತ್ತಾ? ಅಥವಾ ವೆನ್ ದ ಪೊಯೆಟ್ ರೀಡ್ಸ್ ಇಟ್, ತಾನು ಬರೆದಿರ್ತಕ್ಕಂಥ ಕವಿ ತಾನೇ ಓದಿದಾಗ ಆಗತ್ತಾ? ಅಥವಾ ವೆನ್ ದ ರೀಡರ್ಸ್ ರೈಟ್ಸ್ ಇಟ್ ಅಂದರೆ ಓದುಗರು ಬರೆದಾಗತ್ತಾ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ವೆನ್ ದ ಪೊಯೆಟ್ ರೈಟ್ಸ್ ಇಟ್ ಆ್ಯಂಡ್ ದ ರೀಡರ್ಸ್ ರೀಡ್ಸ್ ಇಟ್. ಈ ಕವಿ ತನ್ನ ಕವನಗಳನ್ನು ಬರಿಬೇಕಾದ್ರೆ ಅವನಿಗೆ ಯಾವ ರೀತಿ ಆನಂದ ಆಗ್ತಾ ಇರ್ತದಲ್ಲ, ಅದೇ ರೀತಿ ಆನಂದ ಓದುಗರಿಗೂ ಕೂಡ ಆಗತ್ತೆ. ಅದನ್ನು ಕಾವ್ಯ ಆನಂದ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು. ವಾಟ್ ಕೆನಾಟ್ ಬಿ ಡಿಫೈನ್ಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ಯಾವುದನ್ನು ಓವರ್ ಸಿಂಪ್ಲಿಫೈ ಮಾಡ್ದೇ ವ್ಯಾಖ್ಯಾನಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಬೋಗಸ್ ಅವ್ರು ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ, ಪೊಯೆಟ್ರಿ. ಆಪ್ಷನ್ ಬಿ, ನಾವೆಲ್. ಆಪ್ಷನ್ ಸಿ, ಪ್ಲೇ. ಆಪ್ಷನ್ ಡಿ, ಲವ್ ಅಂತ ಇದೆ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಪಾಠದಲ್ಲಿ ಬೋಗಸ್ ಅವ್ರು ಹೇಳೋದು ಪೊಯೆಟ್ರಿ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಪೊಯೆಟ್ರಿ, ಈ ಕಾವ್ಯ ಅನ್ನೋದನ್ನು ನಾವು ಅಷ್ಟು ಈಸಿಯಾಗಿ ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವಿಚ್ ಈಸ್ ದ ಮೋಸ್ಟ್ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಮನುಷ್ಯ ಎಂತೆಂಥದನ್ನು ಇನ್ವೆನ್ಷನ್ ಮಾಡಿದ್ದಾನೆ, ಕಂಡುಹಿಡಿದಾನೆ, ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಕಂಪ್ಯೂಟರ್,
ಆಪ್ಷನ್ ಬಿ ಕ್ಯಾಲ್ಕುಲೇಟರ್, ಆಪ್ಷನ್ ಸಿ ಬುಕ್, ಆಪ್ಷನ್ ಡಿ ರೋಬೋಟ್. ಇಲ್ಲಿ ಬರ್ತಕ್ಕಂಥ ಜಾರ್ಜ್ ಲೂಯಿಸ್ ಬೋಗಸ್ ಅವ್ರ ಪ್ರಕಾರ ಔಟ್ಸ್ಟ್ಯಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಈಸ್ ಬುಕ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು, ವಾಟ್ ಡಿಡ್ ಬೋಗಸ್ ಕಂಟಿನ್ಯೂ ಟು ಡೂ ಇವನ್ ಆಫ್ಟರ್ ಬಿಕಮಿಂಗ್ ಬ್ಲೈಂಡ್? ಈ ಬೋಗಸ್ ಅವರು ಕುರುಡರಾದ್ಮೇಲೂ ಕೂಡ ಯಾವುದೋ ಒಂದು ಕೆಲಸವನ್ನು ಕಂಟಿನ್ಯೂ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ಬೈಯಿಂಗ್ ಕಾರ್ಸ್, ಬೈಯಿಂಗ್ ಲ್ಯಾಂಡ್, ಬೈಯಿಂಗ್ ಶರ್ಟ್ಸ್, ಬೈಯಿಂಗ್ ಬುಕ್ಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಬೈಯಿಂಗ್ ಬುಕ್ಸ್. ಇವರು ಕುರುಡರಾದರೂ ಕೂಡ ಓದೋಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಅವರು ಪುಸ್ತಕಗಳನ್ನು ಖರೀದಿ ಮಾಡ್ತಾನೆ ಹೋದರು. ಇನ್ನು ನೆಕ್ಸ್ಟ್ ಕ್ವಶನ್, ವೆನ್ ಅಕಾರ್ಡಿಂಗ್ ಟು ಬೋಗಸ್ ವುಡ್ ಹಿಸ್ಟ್ರಿ ಆ್ಯಂಡ್ ಮ್ಯಾನ್ ಡಿಸಪಿಯರ್? ಯಾವಾಗ ಈ ಜಗತ್ತಿನಿಂದ ಇತಿಹಾಸ ಮತ್ತು ಮನುಷ್ಯರು ಕಣ್ಮರೆ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ವೆನ್ ಕಾಲೇಜಸ್ ಡಿಸಪಿಯರ್, ಆಪ್ಷನ್ ಬಿ ವೆನ್ ಬುಕ್ಸ್ ಡಿಸಪಿಯರ್, ವೆನ್ ಲೈಬ್ರರೀಸ್ ಡಿಸಪಿಯರ್, ವೆನ್ ರೈಟರ್ಸ್ ಡಿಸಪಿಯರ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ವೆನ್ ಬುಕ್ಸ್ ಡಿಸಪಿಯರ್. ಈ ಜಗತ್ತಿನಿಂದ ಪುಸ್ತಕಗಳು ಯಾವಾಗ ಕಣ್ಮರೆ ಆಗ್ತಾರೆ ಆವಾಗ ಇತಿಹಾಸ ಮತ್ತು ಮನುಷ್ಯ ಕೂಡ ಕಣ್ಮರೆ ಆಗ್ತಾನೆ ಅಂತ ಬೋಗಸ್ ಅವರು ಹೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವಿಚ್ ವಾಸ್ ಬೋಗಸ್ ಫಸ್ಟ್ ಲಿಟರ್ ರೀಡಿಂಗ್ ಇನ್ ಇಂಗ್ಲೀಷ್ ವರ್ಷನ್? ಈ ಬೋಗಸ್ ಅವರು ಮೊಟ್ಟ ಮೊದಲನೇದಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಯಾವ ಪುಸ್ತಕವನ್ನು ಓದ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಟೆಂಪೆಸ್ಟ್, ಆಪ್ಷನ್ ಬಿ ರೋಮಿಯೋ ಜೂಲಿಯಟ್, ಆಪ್ಷನ್ ಸಿ ಒಥೆಲೋ, ಆಪ್ಷನ್ ಡಿ ಗ್ರಿಮ್ಸ್ ಫೇರಿ ಟೇಲ್ಸ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಗ್ರಿಮ್ಸ್ ಫೇರಿ ಟೇಲ್ಸ್. ಈ ಪುಸ್ತಕವನ್ನೇ ಅವರು ಮೊದಲು ಓದಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವಾಟ್ ಡಸ್ ಅಲೇಸ್ ನಾಹೆ ವರ್ಡ್ ಫಾರ್ ಮೀನ್ಸ್? ಅಲ್ಲಿ ಈ ಸೆಂಟೆನ್ಸ್ ಬರ್ತದೆ, ಈ ವರ್ಡ್ಸ್ ಬರ್ತವೆ, ಅದರ ಅರ್ಥ ಏನು ಅಂತ ಕೂಡ ತಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಇಲ್ಲಿ ಆಪ್ಷನ್ಸ್ ನೋಡಿ, ಆಲ್ ದ್ಯಾಟ್ ಈಸ್ ನಿಯರ್ ಬಿಕಮ್ಸ್ ಫಾರ್ ಅಂತ ಇದೆ, ಆಲ್ ದ್ಯಾಟ್ ಈಸ್ ಫಾರ್ ಬಿಕಮ್ಸ್ ನಿಯರ್ ಅಂತ ಇದೆ, ವರ್ಕ್ ಈಸ್ ವರ್ಸಿಪ್, ನನ್ ಆಫ್ ದ ಅಬೋವ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ತಾವು ನೆನ್ಪಿಟ್ಕೊಂಬಿಡಿ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಆಲ್ ದ್ಯಾಟ್ ಈಸ್ ನಿಯರ್ ಬಿಕಮ್ಸ್ ಫಾರ್. ಯಾವುದು ಹತ್ತಿರ ಇರ್ತದೋ ಅದು ದೂರ ಆಗುತ್ತೆ ಅನ್ನೋದನ್ನು ಈ ಸೆಂಟೆನ್ಸ್ ಹೇಳುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಲೈಬ್ರರಿ ವಾಸ್ ಸೇಡ್ ಟು ಬಿ ಅಟ್ಯಾಕ್ಡ್ ಬೈ ಫ್ಲೇಮ್ಸ್ ಇನ್ ದ ಡ್ರೀಮ್ಸ್ ಆಫ್ ಜಾರ್ಜ್ ಲೂಯಿಸ್ ಬೋರ್ಗಸ್? ಜಾರ್ಜ್ ಲೂಯಿಸ್ ಬೋರ್ಗಸ್ ಅವರು ಹೇಳ್ತಿರ್ತಾರೆ ತಮ್ಮ ಕನಸಲ್ಲಿ ಯಾವುದೋ ಒಂದು ಲೈಬ್ರರಿಗೆ ಬೆಂಕಿ ಬಿದ್ದಿತ್ತು ಅಂತ ಹೇಳ್ತಾರೆ. ಯಾವ ಲೈಬ್ರರಿಗೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ, ಹಿಸ್ ಫಾದರ್ಸ್ ಲೈಬ್ರರಿ, ಸೆಂಟ್ರಲ್ ಲೈಬ್ರರಿ, ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ಹಿಸ್ ಓನ್ ಲೈಬ್ರರಿ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಈ ಪಾಠದಲ್ಲಿ ಎರಡು ಲೈಬ್ರರಿಗಳ ಬಗ್ಗೆ ಅವ್ರು ಮಾತಾಡ್ತಾರೆ. ಒಂದು ಅವರ ತಂದೆಯ ಲೈಬ್ರರಿ ಬಗ್ಗೆ, ಇನ್ನೊಂದು ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ. ಇವೆರಡರಲ್ಲೇ ಉತ್ತರ ಇರಬೇಕು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ. ಈ ಒಂದು ಲೈಬ್ರರಿಗೆ ಬೆಂಕಿ ಬಿದ್ದಿತ್ತು ತಮ್ಮ ಕನಸಲ್ಲಿ ಅಂತ ಅವ್ರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ವೆನ್ ಈಸ್ ಎ ಪೋಯೆಟ್ ಕನ್ಸಿಡರ್ಡ್ ಎ ಫೇಲ್ಯೂರ್? ಒಬ್ಬ ಕವಿ ಯಾವಾಗ ಫೇಲ್ ಆಗ್ತಾನೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ, ಇಫ್ ಹಿ ಕುಡ್ ನಾಟ್ ರೈಟ್, ಅವನಿಂದ ಬರೆಯೋಕ್ಕೆ ಆಗದೇ ಇದ್ದಾಗ ಅವ್ನು ಫೇಲ್ ಆಗ್ತಾನ. ಇಫ್ ನೋ ಒನ್ ರೀಡ್ಸ್ ಹೀಸ್ ವರ್ಕ್ಸ್, ಯಾರೂ ಕೂಡ ಅವ್ನು ಬರೆದಿರ್ತಕ್ಕಂಥ ಹಾಡುಗಳನ್ನು ಓದಲಿಲ್ಲ ಅಂದರೆ ಅವ್ನು ಫೇಲ್ ಆಗ್ತಾನ. ಅಥವಾ ಆಪ್ಷನ್ ಸಿ, ಇಫ್ ಹಿ ಡೈಸ್, ಅವ್ನು ಸತ್ತೋಗ್ಬಿಟ್ರೆ ಫೇಲ್ ಆಗಿಬಿಡ್ತಾನ. ಅಥವಾ ಆಪ್ಷನ್ ಡಿ, ಇಫ್ ಒನ್ ಡಸ್ ನಾಟ್ ಫೀಲ್ ದ ಪೊಯೆಟಿಕ್ ಇವೆಂಟ್ ಅಪಾನ್ ರೀಡಿಂಗ್ ಇಟ್, ಯಾರಾದರೂ ಆ ಕವನವನ್ನು ಓದಿದಾಗ ಅವರಿಗೆ ಕಾವ್ಯಾನಂದ ಆಗಲಿಲ್ಲ ಅಂದರೆ ಅವಾಗ ಕವಿ ಫೇಲ್ ಆಗ್ತಾನ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ಇಫ್ ಒನ್ ಡಸ್ ನಾಟ್ ಫೀಲ್ ದ ಪೊಯೆಟಿಕ್ ಇವೆಂಟ್ ಅಪಾನ್ ರೀಡಿಂಗ್ ಇಟ್, ಆ ಕವನವನ್ನು ಬರಿಬೇಕಾದ್ರೆ ಕವಿಗೆ ಯಾವ ರೀತಿಯಾಗಿ ಒಂದು ಆನಂದ ಆಗ್ತಾ ಇತ್ತಲ್ಲ, ಓದುಗರಿಗೂ ಕೂಡ ಆ ಕವನವನ್ನು ಓದುವಾಗ ಆ ಆನಂದ ಆಯಿತು ಅಂತಂದರೆ ಅವನು ಸಕ್ಸಸ್ಫುಲ್ ಪೊಯೆಟ್ ಆಗ್ತಾನೆ, ಇಲ್ಲ ಅಂದರೆ ಅವನು ಫೇಲ್ ಆಗ್ತಾನೆ ಅಂತ ಬೋಗಸ್ ಅವರು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು, ವಾಟ್ ಎಲಿಸಿಟ್ಸ್ ದ ಎಮೋಷನ್ ಇನ್ ಎ ಪೋಯಮ್? ಒಂದು ಪೋಯಮನ್ನು ಓದಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಯಾವುದು ಹೊರಗೆ ತೆಗೆಯುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಪ್ರಿಸೈಸ್ ವರ್ಡ್ಸ್, ಪ್ರಿಸೈಸ್ ಸೆಂಟೆನ್ಸಸ್, ಪ್ರಿಸೈಸ್ ಪ್ಯಾರಾಗ್ರಾಫ್ಸ್, ಆಲ್ ದ ಎಬೋ ಅಂತ ಇದೆ. ಅಕಾರ್ಡಿಂಗ್ ಟು ಜಾರ್ಜ್ ಲೂಯಿಸ್ ಬೋರ್ಗಸ್, ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಪ್ರಿಸೈಸ್ ವರ್ಡ್ಸ್, ಅಲ್ಲಿ ಬಳಸಿರ್ತಕ್ಕಂಥ ಕೆಲವೊಂದು ಪ್ರಿಸೈಸ್ ವರ್ಡ್ಸ್ ಏನಿರ್ತವೆ, ಪದಗಳಿರ್ತವೆ, ಅವು ನಮ್ಮಲ್ಲಿರ್ತಕ್ಕಂಥ ಎಮೋಷನ್ಸನ್ನು ಹೊರಗೆ ಎಳೆದು ತೆಗಿತಾವೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ನೇಮ್ ದ ಮೆಟಾಫರ್ಸ್ ದಟ್ ಬೋರ್ಗಸ್ ಕನ್ಸಿಡರ್ಸ್ ಎಸೆನ್ಷಿಯಲ್ ಇನ್ ಲಿಟ್ರೇಚರ್?
ಯಾವ ಮೆಟಾಫರ್ಗಳಿಗೆ ಅಂದರೆ ರೂಪಾಲಂಕಾರ ಅಂತ ತಾವು ಕರಿತೀರಾ, ಯಾವಕ್ಕೆ ಅವರು ಎಸೆನ್ಷಿಯಲ್ ಮೆಟಾಫರ್ ಅಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ಬೋದು. ಆಪ್ಷನ್ಸ್ ನೋಡಿ: ಟೈಮ್ ಆ್ಯಂಡ್ ಎ ರಿವರ್, ಲೈಫ್ ಆ್ಯಂಡ್ ಡ್ರೀಮ್ಸ್, ಡೆತ್ ಆ್ಯಂಡ್ ಸ್ಲೀಪ್, ಆಲ್ ದ ಎಬೋವ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಆಲ್ ದ ಎಬೋವ್. ಈ ಟೈಮ್ ಆ್ಯಂಡ್ ರಿವರ್ ಇರ್ಬೋದು, ಲೈಫ್ ಆ್ಯಂಡ್ ಡ್ರೀಮ್ಸ್ ಇರ್ಬೋದು, ಡೆತ್ ಆ್ಯಂಡ್ ಸ್ಲೀಪ್ ಅಂತ ಇರ್ಬೋದು, ಅಥವಾ ವುಮೆನ್ ಆ್ಯಂಡ್ ಫ್ಲವರ್ ಅಂತ ಇರ್ಬೋದು. ಅಲ್ಲಿ ಒಂದು 5-6 ಮೆಟಾಫರ್ಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಅವು ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಬೋಗಸ್ ಅವರು ಹೇಳ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು: ಅಕಾರ್ಡಿಂಗ್ ಟು ಬೋಗಸ್ ದ ಟೆಲಿಸ್ಕೋಪ್ ಈಸ್ ಎಕ್ಸ್ಟೆನ್ಷನ್ ಆಫ್ ಅವರ್. ಈ ಟೆಲಿಸ್ಕೋಪ್ ಏನಿದೆ, ದೂರದರ್ಶಕ ಇದೆಯಲ್ಲ, ಯಾವುದರ ಒಂದು ವಿಸ್ತರಣೆ ಅಂತ ಅವ್ರು ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ: ಸೈಟ್, ವಾಯ್ಸ್, ಆರ್ಮ್ಸ್, ಇಮ್ಯಾಜಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತಾವು ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಸೈಟ್. ನಮ್ಮ ದೃಷ್ಟಿ ಏನಿದೆ, ಕಣ್ಣಿಗೆ ಒಂದು ಲಿಮಿಟ್ ಅನ್ನೋದು ಇರ್ತದೆ, ಇಷ್ಟು ದೂರ ಮಾತ್ರ ನೋಡಬೇಕು ಅಂತ ಇರ್ತದೆ. ಆದರೆ ಟೆಲಿಸ್ಕೋಪನ್ನು ಯೂಸ್ ಮಾಡಿಕೊಂಡು ದೂರದ ವಸ್ತುಗಳನ್ನೆಲ್ಲ ನಾವು ನೋಡ್ತೀವಿ. ಸೊ ಹಾಗಾಗಿ ನಮ್ಮ ದೃಷ್ಟಿಯ ಒಂದು ವಿಸ್ತರಣೆ ಅಂತ ಟೆಲಿಸ್ಕೋಪ್ಗೆ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳ್ಬೋದು: ಹೌ ಡಸ್ ಬೋಗಸ್ ಲುಕ್ ಅಪಾನ್ ಬ್ಲೈಂಡ್ನೆಸ್. ತಮಗೆ ಬ್ಲೈಂಡ್ನೆಸ್ ಆಗಿರ್ತದೆ, ಕುರುಡುತನ ಬಂದಿರ್ತಲ್ಲ, ಅದನ್ನು ಯಾವ ರೀತಿ ಅವ್ರು ನೋಡ್ತಾರೆ ಅಂತ. ಹಿಂದೆ ಆಲ್ರೆಡಿ ಪ್ರಶ್ನೆ ಬಂದಿತ್ತು, ಆದರೆ ಇಲ್ಲಿ ಬೇರೆ ಥರ ಕೇಳಿದರೆ ಆಪ್ಷನ್ಸ್ ಕೂಡ ಚೇಂಜ್ ಆಗಿರ್ತವೆ. ಆಪ್ಷನ್ಸ್ಗಳಲ್ಲಿನೇ ಸರಿಯಾಗಿರ್ತಕ್ಕಂಥ ಆನ್ಸರನ್ನು ತಾವು ಹುಡುಕಬೇಕು. ಆಪ್ಷನ್ಸ್ ನೋಡಿ: ವೇ ಆಫ್ ಲೈಫ್, ಮಿಸರೇಬಲ್ ಸರ್ಕಮ್ಸ್ಟ್ಯಾನ್ಸ್, ಮೇಜರ್ ಹ್ಯಾಂಡಿಕ್ಯಾಪ್, ಎ ಮೇಜರ್ ಲಾಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ವೇ ಆಫ್ ಲೈಫ್. ಅವರು ಕುರುಡ್ರದಾಗ ಫಸ್ಟ್ಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು, ಆದರೆ ಇವಾಗ ಅದು ಜೀವನದ ಒಂದು ದಾರಿ ರೀತಿ ಅಂತ ಆಗಿಬಿಟ್ಟದೆ. ಅದರಿಂದ ಅವ್ರಿಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಎ ವೇ ಆಫ್ ಲೈಫ್ ಅಂತ ಬೋಗಸ್ ಅವರು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು: ಹೂಮ್ ಡಸ್ ಬೋರ್ಗಸ್ ಲುಕ್ ಅಪಾನ್ ಆ್ಯನ್ ಇಂಟೆಲಿಜೆಂಟ್ ಆ್ಯಂಡ್ ಗ್ರೇಸಿಯಸ್ ವುಮೆನ್. ಯಾರಿಗೆ ಅವರು ಇಂಟೆಲಿಜೆಂಟ್ ಆ್ಯಂಡ್ ಗ್ರೇಸಿಯಸ್ ವುಮೆನ್ ಅಂತ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಈ ಪಾಠದಲ್ಲಿ ಅವರು ಹೇಳೋದು ಒಬ್ಬರು ಹೆಣ್ಮಗಳ ಬಗ್ಗೆ ಮಾತ್ರ. ಅವ್ರು ಯಾರು ಅಂತ ಇಲ್ಲಿ ಆಪ್ಷನ್ಸಲ್ಲಿ ನೋಡಿ: ಹಿಸ್ ಸಿಸ್ಟರ್, ಹಿಸ್ ವೈಫ್, ಹಿಸ್ ಮದರ್ ಡೋನಾ ಲಿಯೋನಾರ್, ಹಿಸ್ ಗ್ರ್ಯಾನಿ ಅಂತ ಇದೆ. ಸೊ ಇಡೀ ಪಾಠದಲ್ಲಿ ಅವ್ರು ಹೇಳೋದು ತಮ್ಮ ತಾಯಿ ಬಗ್ಗೆ ಮಾತ್ರ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ಹಿಸ್ ಮದರ್ ಡೋನಾ ಲಿಯೋನಾರ್. ಅವ್ರ ತಾಯಿ ಹೆಸರನ್ನು ಕೂಡ ತಾವು ನೆನ್ಪಿಟ್ಕೊಳ್ಳಿ. ಅದನ್ನು ಕೂಡ ಅವರು ಮಲ್ಟಿಪಲ್ ಚಾಯ್ಸ್ ಆಗಿ ಎಕ್ಸಾಮಲ್ಲಿ ಕೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ಬೋದು: ವೇರ್ ವಾಸ್ ಲೂಯಿಸ್ ಬೋರ್ಗಸ್ ಎಜುಕೇಟೆಡ್. ಆಲ್ರೆಡಿ ಫಸ್ಟ್ ಕ್ವಶನ್ ಬಂದಿತ್ತು, ಸ್ವಲ್ಪ ಅದನ್ನು ಉಲ್ಟಾ ಕೇಳಿದ್ದಾರೆ. ಎಲ್ಲಿ ಅವರು ಜಾಸ್ತಿ ಶಿಕ್ಷಣವನ್ನು ಪಡೆದುಕೊಂಡ್ರು ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ: ಇನ್ ಹಿಸ್ ಫಾದರ್ಸ್ ಲೈಬ್ರರಿ, ಸೆಂಟ್ರಲ್ ಲೈಬ್ರರಿ, ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ಹಿಸ್ ಓನ್ ಲೈಬ್ರರಿ ಅಂತ ಇದೆ. ಇಲ್ಲಿ ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಇನ್ ಹೀಸ್ ಫಾದರ್ಸ್ ಲೈಬ್ರರಿ. ಶಾಲಾ, ಕಾಲೇಜು, ವಿಶ್ವವಿದ್ಯಾನಿಲಯಗಳಿಂದ ಜಾಸ್ತಿ ಅವರು ಓದಿ ತಿಳ್ಕೊಂಡಿದ್ದು ಅವರ ತಂದೆಯ ಲೈಬ್ರರಿನಲ್ಲಿ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು: ಅಕಾರ್ಡಿಂಗ್ ಟು ಬೋಗಸ್ ಇನ್ ವಿಚ್ ಲ್ಯಾಂಗ್ವೇಜ್ ಡಿಡ್ ಹಿ ರೀಡ್ ಗ್ರಿಮ್ಸ್ ಫೇರಿ ಟೇಲ್. ಅವರು ಫಸ್ಟ್ ಬುಕ್ ಗ್ರಿಮ್ಸ್ ಫೇರಿ ಟೇಲ್ ಓದಿದ್ದು ಅಂತ ಹೇಳ್ತಾರೆ. ಯಾವ ಭಾಷೆಯಲ್ಲಿ ಅದನ್ನು ಪುಸ್ತಕ ಓದಿದ್ರು ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ: ಫ್ರೆಂಚ್ ವರ್ಷನ್, ಇಂಗ್ಲೀಷ್ ವರ್ಷನ್, ಜರ್ಮನ್ ವರ್ಷನ್, ಹಿಂದಿ ವರ್ಷನ್ ಅಂತ ಇದೆ. ಇಲ್ಲಿ ಆಲ್ರೆಡಿ ಈ ಪ್ರಶ್ನೆ ಬಂದಿತ್ತು, ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಇಂಗ್ಲೀಷ್ ವರ್ಷನ್. ಈ ಗ್ರಿಮ್ಸ್ ಫೇರಿ ಟೇಲ್ ಅಂತಕ್ಕಂಥ ಇಂಗ್ಲೀಷ್ ವರ್ಷನ್ ಬುಕ್ಕನ್ನು ಅವರು ಓದಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು: ಹೂ ಅಕಾರ್ಡಿಂಗ್ ಟು ಬೋಗಸ್ ವಾಸ್ ಆನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್. ಈ ಒಂದು ಪಾಠದಲ್ಲಿ ಯಾರಿಗೋ ಒಬ್ಬರಿಗೆ ಅವರು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ: ಹಿಸ್ ಮದರ್, ಹಿಸ್ ಫಾದರ್, ಹಿಮ್ಸೆಲ್ಫ್, ಹಿಸ್ ಟೀಚರ್ ಅಂತ ಇದೆ. ಇಡೀ ಪಾಠದಲ್ಲಿ ಅವ್ರು ಹೇಳೋದು ಒಬ್ಬರ ಬಗ್ಗೆ ಮಾತ್ರ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹೀಸ್ ಮದರ್. ತಮ್ಮ ತಾಯಿ ಬಗ್ಗೆ ಹೇಳಬೇಕಾದ್ರೆ ಈ ಮಾತನ್ನು ಅವರು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ: ಬೋಗಸ್ ಸೇಸ್ ಒನ್ ಮಸ್ಟ್ ಥಿಂಕ್ ದ್ಯಾಟ್ ವಾಟ್ ಎವರ್ ಹ್ಯಾಪನ್ಸ್ ಟು ಹಿಮ್ ಆರ್ ಹರ್ ಈಸ್. ಯಾರಿಗಾದರೂ ಏನಾದರೂ ಆದರೆ, ಅಂಗವಿಕಲತೆ ಆದರೆ, ಕೈಕಾಲು ಮುರಿದು ಹೋದರೆ, ಕಣ್ಣು ಹೋದರೆ, ಅದನ್ನು ಯಾವ ರೀತಿ ಅವರು ಪರಿಗಣಿಸಬೇಕು ಅಂತ ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ: ಆಪ್ಷನ್ ಎ ರಿಸೋರ್ಸ್, ಆಪ್ಷನ್ ಬಿ ಮಿಸ್ಫಾರ್ಚೂನ್, ಆಪ್ಷನ್ ಸಿ ಎಂಬ್ಯಾರೆಸ್ಮೆಂಟ್, ಆಪ್ಷನ್ ಡಿ ಬ್ಯಾಡ್ ಲಕ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ರಿಸೋರ್ಸ್. ನಮಗೇನೇ ಲೈಫಲ್ಲಿ ತೊಂದರೆ ಆದರೂ ಕೂಡ, ಏನೋ ವೈಕಲ್ಯ ಬಂದರೂ ಕೂಡ ಅದನ್ನು ನಾವು ಸಂಪನ್ಮೂಲವಾಗಿ ಕಾಣಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಹೇಳ್ತಾರೆ ನೋಡಿ: ನೇಮ್ ದ ಬುಕ್ ಆಫ್ ಹೋಮರ್ ಮೆನ್ಷನ್ ಬೈ ಬೋಗಸ್ ಇನ್ ಹಿಸ್ ಇಂಟರ್ವ್ಯೂ.
ಇಲ್ಲಿ ಹೋಮರ್ ಅವರು ಬರೆದಿರ್ತಕ್ಕಂಥ ಯಾವುದೋ ಒಂದು ಪುಸ್ತಕದ ಹೆಸರನ್ನು ಹೇಳ್ತಾರೆ, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅಥೆಲೋ, ಆಪ್ಷನ್ ಬಿ ಅಲೆಕ್ಸಾಂಡ್ರಿಯಾ, ಆಪ್ಷನ್ ಸಿ ಒಡೆಸಿ, ಆಪ್ಷನ್ ಡಿ ಗೋತ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಒಡೆಸಿ. ಹೋಮರ್ ಅವರು ಬರೆದಿರ್ತಕ್ಕಂಥ ದ ಒಡೆಸಿ ಅನ್ನೋ ಪುಸ್ತಕವನ್ನು ಅವರಿಲ್ಲಿ ಮೆನ್ಷನ್ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು. ವಾಟ್ ಅಕಾರ್ಡಿಂಗ್ ಟು ಬೋಗಸ್ ಈಸ್ ಮ್ಯಾಜಿಕಲ್, ಮಿಸ್ಟೀರಿಯಸ್ ಆ್ಯಂಡ್ ಅನ್ಎಕ್ಸ್ಪ್ಲೇನೇಬಲ್. ತುಂಬ ಮಾಂತ್ರಿಕವಾಗಿರುತ್ತೆ, ತುಂಬ ನಿಗೂಢವಾಗಿರ್ತದೆ, ಹೇಳೋಕ್ಕಾಗದೆ ಅನಿರ್ವಚನೀಯ ಥರ ಇರ್ತದೆ. ಯಾವುದಕ್ಕೆ ಅವರು ಈ ರೀತಿ ಹೇಳ್ತಾರೆ ಅಂತ ಪ್ರಶ್ನೆ. ಆಪ್ಷನ್ ಎ ಗಾಡ್, ಆಪ್ಷನ್ ಬಿ ಗೋಸ್ಟ್, ಆಪ್ಷನ್ ಸಿ ಲೈಫ್, ಆಪ್ಷನ್ ಡಿ ಪೊಯೆಟ್ರಿ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಪೊಯೆಟ್ರಿ. ಈ ಕಾವ್ಯ ಅನ್ನೋದು ಒಂಥರ ಮ್ಯಾಜಿಕಲ್ ಆಗಿರ್ತದೆ, ತುಂಬ ಮಿಸ್ಟ್ರಿ ಆಗಿರ್ತದೆ, ಹಾಗೆ ಅನ್ಎಕ್ಸ್ಪ್ಲೇನಬಲ್, ಅದನ್ನು ವ್ಯಾಖ್ಯಾನ ಮಾಡೋಕ್ಕೆ ಕೂಡ ಆಗಲ್ಲ ಅಂತ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು. ಸಿನ್ಸ್ ವೆನ್ ಅಕಾರ್ಡಿಂಗ್ ಟು ಬೋಗಸ್ ಡೂ ಮೆಟಾಫರ್ಸ್ ಎಕ್ಸಿಸ್ಟ್. ಕೆಲವೊಂದು ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಹೇಳ್ತಾರೆ, ಅದರ ಬಗ್ಗೆ ಹಿಂದೆ ಪ್ರಶ್ನೆ ಬಂದಿತ್ತು. ಆ ಮೆಟಾಫರ್ಸ್ಗಳು ಯಾವಾಗಿಂದ ಅಸ್ತಿತ್ವದಲ್ಲಿದ್ದಾವೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ. ಸಿನ್ಸ್ ದ ಬಿಗಿನಿಂಗ್ ಆಫ್ ಟೈಮ್, ಸಿನ್ಸ್ ದ ಬಿಗಿನಿಂಗ್ ಆಫ್ ದ ವರ್ಲ್ಡ್, ಸಿನ್ಸ್ ದ ಬಿಗಿನಿಂಗ್ ಆಫ್ ಲಿಟ್ರೇಚರ್, ಸಿನ್ಸ್ ದ ಬಿಗಿನಿಂಗ್ ಆಫ್ ಡೇಟ್ ಅಂತ ಇದೆ. ಇಲ್ಲಿ ತಾವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಸಿನ್ಸ್ ದ ಬಿಗಿನಿಂಗ್ ಆಫ್ ಟೈಮ್. ಯಾವಾಗ ಟೈಮ್ ಆರಂಭವಾಯಿತೋ ಅವಾಗಿಂದ ಕೂಡ ಈ ಎಸೆನ್ಷಿಯಲ್ ಮೆಟಾಫರ್ಸ್ ಅಸ್ತಿತ್ವದಲ್ಲಿ ಇದ್ದಾವೆ ಅಂತ ಬೋಗಸ್ ಅವರು ಹೇಳ್ತಾರೆ. ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಅಕಾರ್ಡಿಂಗ್ ಟು ಬೋಗಸ್ ವಿಲ್ ನೆವರ್ ಡಿಸಪಿಯರ್. ಬೋಗಸ್ ಅವ್ರ ಪ್ರಕಾರ ಯಾವುದೋ ಟೈಮಲ್ಲೂ ಕೂಡ ಮರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ, ಡಿಸಪಿಯರ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೆ ಹೇಳ್ತಾರೆ ಹಾಗೆ? ಆಪ್ಷನ್ಸ್ ನೋಡಿ. ಪೊಯಮ್ಸ್, ಡ್ರಾಮಾಸ್, ಬುಕ್ಸ್, ಮೆಟಾಫರ್ಸ್ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಬುಕ್ಸ್ ಅಲ್ವಾ. ಈ ಪಾಠದ ಹೆಸರೇ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಈ ಜಗತ್ತಿನಿಂದ ಪುಸ್ತಕಗಳು ಯಾವಾಗಲೂ ಕೂಡ ಮರೆ ಆಗೋದಿಲ್ಲ ಅಂತ ಬೋಗಸ್ ಅವರು ಹೇಳ್ತಾ ಇರ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಬೋಗಸ್ ಸೇಸ್ ದ್ಯಾಟ್ ಟೆಲಿಸ್ಕೋಪ್ ಆ್ಯಂಡ್ ಮೈಕ್ರೋಸ್ಕೋಪ್ ಆರ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ಡ್ಯಾಶ್ ಅಂತ ಇದೆ. ಈ ಪ್ರಶ್ನೆ ಆಲ್ರೆಡಿ ಬಂದಿತ್ತು, ಅಲ್ಲಿ ಟೆಲಿಸ್ಕೋಪ್ ಅಂತ ಮಾತ್ರ ಕೇಳಿದರು. ಇಲ್ಲಿ ಟೆಲಿಸ್ಕೋಪ್ ಮತ್ತು ಮೈಕ್ರೋಸ್ಕೋಪ್ ಎರಡನ್ನೂ ಕೇಳ್ತಾ ಇದ್ದಾರೆ. ಸೊ ಸೇಮ್ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಮತ್ತೆ ಇಲ್ಲಿ ಕೊಟ್ಟಿದ್ದೀನಿ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ವಾಯ್ಸ್, ಆಪ್ಷನ್ ಬಿ ಸೈಟ್, ಆಪ್ಷನ್ ಸಿ ಆರ್ಮ್ಸ್, ಆಪ್ಷನ್ ಡಿ ಸ್ಟ್ರೆಂತ್ ಅಂತ ಇದೆ. ಸೊ ಆಲ್ರೆಡಿ ಬಂದಿತ್ತು. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್, ಸೈಟ್. ತುಂಬ ದೂರದ ವಸ್ತುಗಳನ್ನ ನೋಡೋದಕ್ಕೆ ಟೆಲಿಸ್ಕೋಪ್ ಯೂಸ್ ಮಾಡ್ತೀವಿ, ತುಂಬ ಸೂಕ್ಷ್ಮವಾಗಿರೋ ವಸ್ತುಗಳನ್ನ ನೋಡೋದಕ್ಕೆ ಮೈಕ್ರೋಸ್ಕೋಪ್ ಮಾಡ್ತೀವಿ. ಇವು ಯಾವುದೂ ಕೂಡ ಬರಿಗಣ್ಣಿನಿಂದ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕಂಡು ಹಿಡ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿ ಕೇಳ್ಬೋದು. ವಿಚ್ ಆಫ್ ದ ಇನ್ವೆನ್ಷನ್ ಆಫ್ ಮ್ಯಾನ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್ ಅಕಾರ್ಡಿಂಗ್ ಟು ಬೋಗಸ್. ಮನುಷ್ಯ ಅವನ ವಾಯ್ಸ್, ತನ್ನ ಧ್ವನಿಗೆ ಒಂದು ವಿಸ್ತರಣೆ ಮಾಡೋದಕ್ಕೆ, ತುಂಬ ದೂರದವರೆಗೆ ಕೇಳೋದಕ್ಕೆ ಏನೋ ಒಂದು ಕಂಡು ಹಿಡಿದಿದ್ದಾನೆ, ಅದು ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ದ ಕಂಪ್ಯೂಟರ್, ದ ಮೈಕ್ರೋಫೋನ್, ಬುಕ್, ದ ಟೆಲಿಫೋನ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ತಾವು ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಆಪ್ಷನ್ ಡಿ ದ ಟೆಲಿಫೋನ್ ಈಸ್ ಕರೆಕ್ಟ್ ಆನ್ಸರ್. ತಾನು ಇಲ್ಲಿ ಮಾತಾಡಿದ್ದು ತುಂಬ ದೂರದ ಪ್ರದೇಶಗಳಿಗೂ ಕೇಳಲಿ ಅಂತ ತನ್ನ ವಾಯ್ಸ್ಗೆ ಒಂದು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಮನುಷ್ಯ ಈ ಟೆಲಿಫೋನನ್ನು ಕಂಡು ಹಿಡಿದಿದ್ದಾನೆ. ಇನ್ನು ಮುಂದಿನ ಪ್ರಶ್ನೆ. ವಾಟ್ ಅಕಾರ್ಡಿಂಗ್ ಟು ಬೋಗಸ್ ಈಸ್ ಎ ಕಂಟ್ರೋಲ್ಡ್ ಡ್ರೀಮ್. ಒಂದು ಕಂಟ್ರೋಲ್ಡ್ ಡ್ರೀಮ್ ಅಂತ ಯಾವುದಕ್ಕೆ ಹೇಳ್ತಾರೆ ಬೋಗಸ್ ಅವರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಲಿಟ್ರೇಚರ್, ಬುಕ್ಸ್, ಇಮ್ಯಾಜಿನೇಷನ್, ಥಾಟ್ಸ್ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಲಿಟ್ರೇಚರ್. ಈ ಸಾಹಿತ್ಯ ಅಂತ ಏನು ಕರಿತೀವಲ್ಲ, ಇದಕ್ಕೆ ಅವರು ಕಂಟ್ರೋಲ್ಡ್ ಡ್ರೀಮ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಅಕಾರ್ಡಿಂಗ್ ಟು ಬೋಗಸ್ ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್ ಆಫ್ ಡ್ಯಾಶ್. ಈ ಬೋಗಸ್ ಅವರು ಪಾಸ್ಟ್, ಹಿಂದೆ ಏನು ಗತಿಸಿ ಹೋಗಿರ್ತದಲ್ಲ, ಅದಕ್ಕೆ ಈ ಸೀಕ್ವೆನ್ಸ್ ಆಫ್ ಅಂತ ಏನೋ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ಪ್ರಶ್ನೆ. ಆಪ್ಷನ್ ಎ ಡ್ರೀಮ್ಸ್, ಆಪ್ಷನ್ ಬಿ ಮೆಮರೀಸ್, ಆಪ್ಷನ್ ಸಿ ಎಕ್ಸ್ಪೀರಿಯನ್ಸ್, ಆಪ್ಷನ್ ಡಿ ಇಮ್ಯಾಜಿನೇಷನ್. ಇಲ್ಲಿ ತಮಗೆ ಬೇರೆ ಬೇರೆ ಆಪ್ಷನ್ಗಳು ಸರಿ ಅನ್ನಿಸ್ಬೋದು, ಆದರೆ ಬೋಗಸ್ ಅವ್ರ ಪ್ರಕಾರ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಡ್ರೀಮ್ಸ್. ತಮ್ಮ ಗತಕಾಲದಲ್ಲಿ ಪಾಸ್ಟಲ್ಲಿ ಆಗೋಗಿದೆಯಲ್ಲ, ಅದೆಲ್ಲ ಒಂಥರ ಸೀಕ್ವೆನ್ಸ್ ಆಫ್ ಡ್ರೀಮ್ಸ್ ಇದ್ದಂಗೆ ಅಂತ ಅವರು ಹೇಳ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನೋ ಪಾಠದಿಂದ ಮುಖ್ಯವಾಗಿ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮತ್ತು ಅದಕ್ಕೆ ಆನ್ಸರ್ಗಳನ್ನ ನೋಡ್ತಾ ಬಂದ್ವಿ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.